ನಮಸ್ಕಾರ ವೀಕ್ಷಕರೇ. ದರ್ಶನ್ ಬೇಲ್ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನು ಲಾಯರ್ಗಳು ಹೇಗೆ ಡಿಫೆನ್ಸ್ ಲಾಯರ್ಗಳು ಯಾವ ಥರ ಡಿಫೆನ್ಸ್ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ತಿಳ್ಕೊಂಡು ಬನ್ನಿ ಸ್ನೇಹಿತರೆ. ಹಾಜರು ಮಾಡುವ ಸಮಯದಲ್ಲಿ ಮಾಡಿರೋ ಒಂದು ಸ್ಥಳ, ಆದರೆ ಚಾರ್ಜ್ ಶೀಟ್ನಲ್ಲಿ ತೋರಿಸುವ ಇನ್ನೊಂದು ಸ್ಥಳ, ಅದನ್ನೇ ಇಟ್ಕೊಂಡು ಮಾಧ್ಯಮದವರು ಮತ್ತು ವಕೀಲರು ಪೊಲೀಸರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಯಾಕೆಂದರೆ ಅವರು ಹಾಜರು ಮಾಡಿದ ಒಂದು ಸ್ಥಳ ಅಥವಾ ಆ ಹಾಜರಿನಲ್ಲಿ ತೋರಿಸುವುದು ಡಾಕ್ಯುಮೆಂಟಲ್ಲಿ ಇನ್ನೊಂದು ಸ್ಥಳ. ಅದಕ್ಕೋಸ್ಕರ ವಕೀಲರು ಕ್ರಾಸ್ ಕ್ವೆಶ್ಚನ್ ಎಕ್ಸಾಮಿನೇಷನ್ ಮಾಡುವಾಗ ವಕೀಲರು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದು ಎಲ್ಲ ಸಾರ್ವಜನಿಕರಲ್ಲೂ ಸಂಚಲನ ಮೂಡುತ್ತದೆ. ಯಾಕೆಂದರೆ ಪೊಲೀಸರು ಸರಿಯಾದ ಕರ್ತವ್ಯ ಪಾಲನೆ ಮಾಡಿಲ್ಲ ಎಂದು ಮೇಲ್ಭಾಗದಲ್ಲಿ ಕಾಣುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಯಾಕೆ ಇಷ್ಟೊಂದು ಕ್ರೈಮ್ ರೇಟು, ಅಷ್ಟೊಂದು ನಿರ್ಭಯದಿಂದ ಕೊಲೆ, ಸುಲಿಗೆ, ದರೋಡೆ ಮಾಡ್ತಾರೆ ಅಂದರೆ ನಮ್ಮ ದೇಶದ ಕಾನೂನಿನಲ್ಲಿ ಸುಮಾರು ಲೋಪದೋಷಗಳು ಕಂಡು ಬಂದಿವೆ. ಅದಕ್ಕೋಸ್ಕರ ಯಾವುದಾದರೂ ಒಂದು ಲೋಪವನ್ನು ಹಿಡಿದು ಅವರನ್ನು ಅಪರಾಧಿಯನ್ನು ನಿರಪರಾಧಿಯಾಗಿ ಮಾಡಲು ಮತ್ತು ಅತಿಯಾದ ದುರ್ಬಲ ಜನರ ದಮನಿತರ ಮತ್ತು ಯಾರೂ ಕೈಲಾಗದಂಥವರನ್ನು ಒಳಗಡೆ ಹಾಕಿಬಿಡ್ತಾರೆ ಸ್ನೇಹಿತರೆ. ಇಲ್ಲಾಂತ ಹಣವಂತರು ಹೈಕೋರ್ಟು, ಸುಪ್ರೀಂ ಕೋರ್ಟು, ಮೇಲ್ಮನವಿ, ಡಬಲ್ ಬೆಂಚು, ಟ್ರಿಬಲ್ ಬೆಂಚು ಹೀಗೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಪೊಲೀಸರು ಸರಿಯಾದ ಕರ್ತವ್ಯ ಮಾಡಿದ್ದರೆ ಈ ಥರ ಯಾವುದೇ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆದರೆ ಆಗ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಒಂದು ಪಾಯಿಂಟ್ ಸಿಕ್ಕಿದರೂ ಕೂಡ ಅವರು ಬಚಾವಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬಂದಿವೆ ಸ್ನೇಹಿತರೆ. ಅದಕ್ಕೋಸ್ಕರ ಪೊಲೀಸರು ಸರಿಯಾದ ಕರ್ತವ್ಯ ಅಲ್ಲಿ ತೋರಿಸುವಂತೆ ಹಾಜರು ಮಾಡಿರುವುದು ಒಂದು ಸ್ಥಳದಲ್ಲಿ ಮತ್ತು ತೋರಿಸುವುದು ಇನ್ನೊಂದು ಸ್ಥಳ. ಅದಕ್ಕೋಸ್ಕರ ಅವರನ್ನು ಹೀಗೆ ಅವರ ವಕೀಲರನ್ನು ಒಳಗಡೆ ಬಿಟ್ಟುಕೊಂಡಿಲ್ಲ ಎಂದು ಪ್ರಶ್ನೆ ಎತ್ತಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ದರ್ಶನ್ ಪರ ವಕೀಲರು ಈಗ ನಮ್ಮ ಕಕ್ಷಿದಾರನಿಗೆ ಅವನನ್ನು ಮಿಸ್ಗೈಡ್ ಮಾಡಿದ್ದಾರೆ, ಅವನಿಂದ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಡಿಫೆನ್ಸ್ ಮಾಡುವ ಸಾಧ್ಯತೆ ಹೆಚ್ಚು ಕಂಡು ಬಂದಿವೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ಪೊಲೀಸರು ಸರಿಯಾದ ಕರ್ತವ್ಯ ಮಾಡದಿದ್ದರೆ ಇದೇ ಪರಿಸ್ಥಿತಿ ಬರುವುದು ಎಂದು ನಮ್ಮ ಅಭಿಪ್ರಾಯವಾಗಿದೆ ಸ್ನೇಹಿತರೆ. ದಯವಿಟ್ಟು ದರ್ಶನ್ ಪರ ಯಾರಿದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ.